ಇನ್ನು ನಿಮಗೆ ಮನೆ ಕಟ್ಟುವಂತಹ ಒಂದು ಯೋಗ ಬರಬೇಕಾ? ಈ ಸರಳವಾದಂತಹ ತಂತ್ರವನ್ನು ಹೇಳ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮಗೆ ಮನೆ ಕಟ್ಟುವಂಥ ಒಂದು ಯೋಗ ಬಂದೇ ಬಿಡುತ್ತೆ. ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ಇನ್ನು ಇದೇ ಡಿಸೆಂಬರ್ ತಿಂಗಳು ಹಣ ವಶೀಕರಣದ ಆನ್ಲೈನ್ ಕ್ಲಾಸ್ ಇದೆ. ಇದರಲ್ಲಿ ಯಾವ ರೀತಿ ದುಡ್ಡು ಬರಬೇಕು, ಯಾವ ರೀತಿ ದುಡ್ಡು ಹೆಚ್ಚಾಗುತ್ತೆ, ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ. ಈಗ ಆಲ್ರೆಡಿ ಮೊದಲು ಮಾಡಿದೆ, ಇನ್ನೂ ವಿಭಿನ್ನವಾಗಿ ಇನ್ನೂ ಹೆಚ್ಚು ತಂತ್ರಗಳನ್ನು ನಾನು ಇಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಹಳೆಯದು ಯಾವುದೇ ಕಾರಣಕ್ಕೂ ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಅಂತ ಒಂದು ಅದ್ಭುತವಾದ ತಂತ್ರ ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಮಾಡಿಸುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಆನ್ಲೈನ್ ಕ್ಲಾಸಲ್ಲಿ. ಗೊತ್ತಲ್ಲ, ಮಿಸ್ ಮಾಡದೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಆನ್ಲೈನ್ ಕ್ಲಾಸ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮತ್ತು ನೀವು ಯಾವ ರೀತಿ ಜೀವನ ಪರ್ಯಂತ ನಿಮಗೆ ದುಡ್ಡಿಗೆ ಕೊರತೆನೇ ಆಗೋದಿಲ್ಲ, ಆ ರೀತಿಯ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಗೊತ್ತಲ್ಲ, ಈ ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಮತ್ತು ಫೆಬ್ರವರಿ ತಿಂಗಳಲ್ಲಿ ಅದ್ಭುತವಾದಂಥ ಒಂದು ಪರಮಾತ್ಮನ ದರ್ಶನವನ್ನು ನಾನು ನಿಮಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲಿ ಅಂತಂದರೆ ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತು ಅಂತಂದರೆ ವಿಶೇಷವಾಗಿ ಎಷ್ಟೊಂದು ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ. ಅಲ್ಲಿ ಏನು ಅಂತಂದರೆ ಕೃಷ್ಣನ ಹೃದಯ ಇದೆ, ಗೊತ್ತಿಲ್ಲ. ಭಾಳಷ್ಟು ಜನ ಏನಕ್ಕೆ ಈ ಒಂದು ಪೂರಿ ಜಗನ್ನಾಥನ ದರ್ಶನ ಮಾಡಲೇಬೇಕು ಅಂತಂದರೆ ಅದು ಗುರುಗಳ ಜೊತೆ ನಮ್ಮ ಜೊತೆ ನೀವು ದರ್ಶನ ಮಾಡ್ತೀವಿ, ವಿಶೇಷವಾದ ತಂತ್ರಗಳನ್ನು ಮಾಡಿಸ್ತೀವಿ, ವಿಶೇಷವಾದಂಥ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಜೊತೆಗೆ ಅಕಾಲಿಕವಾದಂಥ ಮೃತ್ಯು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ಸ್ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರ, ಸತ್ತೋಗ್ಬಿಡ್ತಾರೆ. ಅದು ಅವ್ರಿಗೆ ಏಜ್ ಆದಮೇಲೆ ಒಂದು ಪ್ರಾಣ ತ್ಯಾಗ ಮಾಡೋದು ಅಂತ ಇದೆ. ಆ ಚಿಕ್ಕ ಚಿಕ್ಕ ಏಜಲ್ಲೇ ಈ ಥರ ಆಗುತ್ತೆ. ಅದು ಆಗಬಾರದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಪೂರಿ ಜಗನ್ನಾಥನ ಒಂದು ದರ್ಶನ ಮಾಡಿ ಅಲ್ಲಿ ವಿಶೇಷವಾದಂಥ ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪವನ್ನು ನಾನು ಮಾಡಿಸ್ತೀನಿ. ಅಪಮೃತ್ಯು ದೋಷ ಹೊರಟೋಗ್ಬಿಡುತ್ತೆ. ಶ್ರೀಕೃಷ್ಣ ಪರಮಾತ್ಮನ ನೀವು ನೋಡ್ತೀರಾ, ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮನ ಹೃದಯ ಅಲ್ಲಿದೆ ಅಂತ ನೀವು ಅರ್ಥ ಮಾಡಿಕೊಡಿ. ತುಂಬ ಅದ್ಭುತವಾದಂಥ ದೇವಸ್ಥಾನ. ಮತ್ತು ಅಲ್ಲಿ ಸನ್ ಟೆಂಪಲು, ಕೊನಾರ್ಕು, ಇನ್ನೂ ಹಲವಾರು ರೀತಿಯಂಥ ಒಂದು ದೇವಸ್ಥಾನಗಳೆಲ್ಲ 2 nights 3 days ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು. ಆ ಥರ ಒಂದು ಅದ್ಭುತವಾದಂಥದ್ದು ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆಧ್ಯಾತ್ಮ ಪಯಣದಲ್ಲಿ ಮಿಸ್ ಮಾಡದೆ ನೀವೆಲ್ಲ ಬರ್ತೀರಲ್ಲ, ಖಂಡಿತವಾಗ್ಲೂ ಬನ್ನಿ. ನೋಡಿ, ಮನೆ ಕಟ್ಟಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಯೋಗ ಇದ್ದರೆ ಮಾತ್ರ ಸ್ವಂತ ಮನೆ ಕಟ್ಟುವಂಥದ್ದು. ಇವಾಗ ಯಾವುದೇ ಒಂದು ಗಂಡನ್ನು, ಈಗ ನನ್ನ ಹತ್ರ ತುಂಬ ಜನ ಗಂಡು ಮಕ್ಕಳಿದ್ದಾರೆ, ಅವ್ರು ಕೇಳ್ತಾ ಇರ್ತಾರೆ 33 ವರ್ಷ, 35 ವರ್ಷ, 37 ವರ್ಷ ಆದರೂ ಮದುವೆ ಆಗಿಲ್ಲ, ಯಾಕಪ್ಪ ಇನ್ನೂ ಲೈಫೇ ಸೆಟ್ಲ್ ಆಗಿಲ್ವಲ್ಲ ಅಂತ ಸುಮ್ಮನೆ ಕೇಳಿದ್ರೆ, ಸರ್ ಯಾರೋ ಬ್ರೋಕರ್ ಕೇಳಿದ್ರೆ ಏನಂತಾರೆ ಗೊತ್ತಾ, ಸ್ವಂತ ಮನೆ ಇದೆಯಾ ಅಂತ ಕೇಳ್ತಾರೆ. ಹುಡುಗಿರು ಕೇಳೋದಿರಲಿ, ಇವ್ರುಗಳೇ ಕೇಳಿಬಿಡ್ತಾರೆ, ನಾವೇನು ಮಾಡೋದು ಅಂತ ಅಂತಾರೆ. ಸೊ ಹಾಗಾಗಿ ನಾವು ಮನೆ ಒಂದು ಕಟ್ಟಬೇಕು ಅಂತ, ಇನ್ನೂ ಕೆಲವರಿಗೆ ಮದುವೆ ಆಗಿರುತ್ತೆ, ಸ್ವಂತ ಮನೆಗೆ ಒಂದಿದ್ರೆ ಒಂದು ಅನುಕೂಲ ಅಂತ ಇರ್ತಾರೆ. ಅವರೊಂದು ಜೀವನದ ಕನಸು ಸ್ವಂತ ಮನೆ. ಅದಾಗಬೇಕಲ್ಲ, ಏನು ಮಾಡಬೇಕು ಅನ್ನೋದಾಯಿತು ಅಂತಂದರೆ ನೋಡಿ, ಸ್ವಂತ ಮನೆ ಕಟ್ಟುವಂಥ ಒಂದು ಯೋಗ ಬರಬೇಕು ಅಂತಂದರೆ ನಾನು ಹೇಳುವಂಥ ಸರಳವಾದ ತಂತ್ರವನ್ನು ಮಾಡಿಕೊಡಿ. ತಿರುಪತಿ ಇದೆಯಲ್ಲ, ತಿರುಪತಿಯಲ್ಲಿ ವಿಶೇಷವಾದಂಥ ಒಂದು, ಅದರಲ್ಲೂ ತಿರುಪತಿ ತಿಮ್ಮಪ್ಪ ತಿರುಮಲ ಅಂತಂದರೆ ಬೆಟ್ಟದ ಮೇಲೆ ಇರುವಂತಹ ಒಂದು ಕಲ್ಲನ್ನು, ಅಲ್ಲಿ ಎಷ್ಟೊಂದು ಕಲ್ಲು ಮನೆ ಕಟ್ಟಬೇಕಾದ್ರೂ ಕೂಡ ಭಾಳಷ್ಟು ಜನ ಅಲ್ಲಿ ತಿರುಪತಿ ಬೆಟ್ಟದ ಮೇಲೆ ಒಂದ್ರ ಮೇಲೆ ಕಟ್ಟಿರ್ತಾರೆ. ಅದವ್ರು ನಮಗೆ ಮನೆ ಕಟ್ಟುವಂಥ ಯೋಗ ಬರುತ್ತೆ, ಖಂಡಿತ ಬರುತ್ತೆ. ಅದೇ ರೀತಿ ನೀವೇನು ಮಾಡಬೇಕು, ಅಲ್ಲಿಂದ ಒಂದು ಕಲ್ಲನ್ನು ನೀವು ತೆಗೆದುಕೊಂಡು ಬರಬೇಕು. ಚಿಕ್ಕ ಇದು ನೀವು ಏನು ಮಾಡಬೇಕು ಅಂತಂದರೆ, ಕಲ್ಲನ್ನು ತೆಗೆದುಕೊಂಡು ಬಂದು ಒಂದು ಪಾಟು ಕೊಟ್ಟಲ್ಲ, ಮಣ್ಣಿನ ಪಾಟನ್ನು ತೆಗೆದುಕೊಂಡು, ಪ್ಲಾಸ್ಟಿಕ್ ಪಾಟ್ ಇರಬಾರ್ದು, ಮಣ್ಣಿನ ಪಾಟೇ ಇರಬೇಕು. ಯಾಕಂದರೆ ಮಣ್ಣು ಪ್ಲಾಸ್ಟಿಕ್ ಅಂತಂದರೆ ಮನುಷ್ಯ ಮಾಡೋದು, ಮಣ್ಣು ಅಂತ ಸತ್ವ ಇರುತ್ತೆ, ಮಣ್ಣಿನ ಗುಣ ಇರುತ್ತೆ ಅಂತ ತೆಗೆದುಕೊಳ್ಬೇಕು. ಒಂದು ತಾಮ್ರದ ತಗಡಿನಲ್ಲಿ ನಿಮ್ಮ ಹೆಸರನ್ನ ಬರೆದು ಸ್ವಂತ ಮನೆ ಆಗಬೇಕು ಅಂತ ಸಂಕಲ್ಪವನ್ನು ಬರೆದು
ನೀವೇನು ಮಾಡಬೇಕು, ಫಸ್ಟು ಮಣ್ಣಿನ ಪಾಟು, ಆ ಮಣ್ಣಿನ ಪಾಟಿನ ಒಳಗಡೆ ಸ್ವಲ್ಪ ಮಣ್ಣು, ಅದರ ಮೇಲೆ ತಾಮ್ರದ ತಗಡು, ಅದರ ಮೇಲೆ ಸ್ವಲ್ಪ ಮಣ್ಣು, ಅದರ ಮಧ್ಯದಲ್ಲಿ ನೀವು ತಿರುಮಲದಲ್ಲಿ ತಿರುಪತಿ ದರ್ಶನ ಮಾಡಿಕೊಂಡು ತಿರುಮಲದಿಂದ ಒಂದು ಕಲ್ಲನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಇಡಬೇಕು. ಮಧ್ಯದ ಭಾಗ ಚಿಕ್ಕದಾದರೂ ಪರವಾಗಿಲ್ಲ. ಅದಾದ ನಂತರ ಏನು ಮಾಡಬೇಕು, ಅದನ್ನು ಮುಚ್ಚಬೇಕು. ಅದಾದ ನಂತರ ಅದನ್ನು ಮುಚ್ಚಿ ಅದರ ಮೇಲೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ ಗುರುಗಳೇ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಫೋನು ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕೂಗಾಡ್ತೀನಿ, ನಿನ್ನ ಮನ ಮರೀದಿ ಕಳಿತೀನಿ, ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ, ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಾಯ್ತಲ್ಲ. ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದಂಗೆ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು, ಅದರಲ್ಲೂ ಈ ಕಾರ್ತಿಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಸೃಷ್ಟಿಯಾಗುತ್ತೆ. ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತು ಬಿಡಿ, ಬೇರೆ ಬಗ್ಗೆ ಯೋಚನೆ ಮಾಡಿ. ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗೋದು. 10 ಬಾರಿ ಸಂಕಲ್ಪ ಮಾಡಿ 11ನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು. ನೀವು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಯಂತ್ರ ಬಂದಿರುತ್ತೆ, ನಾನು ಕೊಟ್ಟಿರುವಂಥದ್ದು. ನಾವು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ. ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ. ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಇನ್ನೇನೂ ಇಲ್ಲ, ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಗೊತ್ತಲ್ಲ, ಅದನ್ನು ಮಾಡ್ಕೊಳ್ಳಿ. ತುಂಬ ಅದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಮತ್ತೆ ಒಂದು ಗಿಡವನ್ನು ಹಾಕಿ ಹೇಳಿ, ಅದರ ಮೇಲೆ ಮತ್ತೆ ಒಂದು ಗಿಡವನ್ನು ಹಾಕಿ ನೀವು ಬೆಳೆಸಬೇಕು. ದಯವಿಟ್ಟು ತುಳಸಿ ಗಿಡ ಹಾಕಿ, ಯಾವುದಾದ್ರೂ ಒಂದು ಗಿಡವನ್ನು ಹಾಕಿ ಪ್ರತಿದಿನ ನೀರು ಹಾಕ್ತಾಯಿರಿ, ಗಿಡವನ್ನು ಬೆಳೆಸಿ. ಗೊತ್ತಲ್ಲ. ಈ ಗಿಡವನ್ನು ಬೆಳೆಸ್ತು ಅಂತಂದರೆ ಅದು ಬೆಳೆದು ಸ್ವಲ್ಪ ದೊಡ್ಡದಾಗ್ತಿದ್ದಂಗೆ ನಿಮಗೆ ಮನೆ ಕಟ್ಟುವಂಥ ಯೋಗ ಬರುತ್ತೆ. ನಾನು ಹೇಳಿದ್ನಲ್ಲ ನೋಡಿ, ಒಂದು ಸರಳವಾದಂತಹ ಒಂದು ನಿಮ್ಮ ಹತ್ರ ದುಡ್ಡು ಇದೆಯೋ ಇಲ್ವೋ. ಭಾಳಷ್ಟು ಜನ ಸ್ವಂತ ಮನೆ ಕಟ್ಟಿರೋರು ಹೇಳಿ ಸೈಟ್ ತೊಗೋಬೇಕಾದ್ರೆ ಅಂತ ದುಡ್ಡೇ ಇರಲಿಲ್ಲ ಅಂತಾರೆ. ಬಟ್ ಹೆಂಗಾಯಿತು ಅಂತಂದರೆ, ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಜಾಗದ ಹೆಸರು ಬರೆದಿರುತ್ತೆ. ಈಗ ಒಂದು ಸೈಟ್ ಇದೆ, ಆ ಒಂದು ಸೈಟಲ್ಲಿ 10 ಜನರ ಹೆಸರು ಬರೆದಿರುತ್ತೆ. ಅಂದರೆ ದೈವ ಸಂಕಲ್ಪ ಇದು. ಯಾವಾಗ ಈ ವ್ಯಕ್ತಿ ಹೋಗಿ ನಾನು ತಗೋಬೇಕು ಅಂತ ಹೋಗಿ ಆ ಒಂದು ಜಾಗವನ್ನು ನೋಡ್ತಾನೋ ಅದು ಇದಕ್ಕೆ ಕನೆಕ್ಟ್ ಆಗುತ್ತೆ. ಅದು ಹೆಂಗೋ ದುಡ್ಡು ಇಲ್ಲದಿದ್ರು ಅಡ್ಜಸ್ಟ್ ಆಗಿ ಆ ಒಂದು ಸೈಟು ಖರೀದಿ ಮಾಡುವಂಥ ಯೋಗ ಬಂದ್ಬಿಡುತ್ತೆ. ತಿಳ್ಕೊಳ್ಳಿ. ನೀವು ಮನೆಯ ಸೈಟು ತೆಗೆದುಕೊಳ್ಳುವಂಥವ್ರು ನೀವೇನು ಮಾಡಬೇಕು, ಸುಮ್ಮನೆ ನೀವು ದುಡ್ಡು ಇದೆಯೋ ಇಲ್ಲೋ ಒಂದು ಸೈಟನ್ನು ಹುಡುಕಿ, ಬ್ರೋಕರ್ ಮೂಲಕನೋ ಯಾರ ಮೂಲಕ ನೀವು ಹುಡುಕಿ. ಆ ಸೈಟಲ್ಲಿ ನಿಮ್ಮ ಹೆಸರು ಬರೆದಿತ್ತು ಅಂತಂದರೆ ನಿಮ್ಗೆ ದುಡ್ಡು ಬೇಕಾಗಿಲ್ಲ, ಭಗವಂತ ಹೆಂಗೋ ಕೊಡ್ತಾನೆ, ಯಾವುದೋ ರೀತಿ ಕೊಡ್ತಾನೆ, ನಿಮ್ಗೆ ಹಾಗೇ ಆಗುತ್ತೆ. ಅದಕ್ಕೋಸ್ಕರ ಹೇಳಿ, ಯಾವಾಗ ಸಂಕಲ್ಪ ಮಾಡಿ ಖಂಡಿತವಾಗ್ಲೂ ಆಗತ್ತೆ. ಅದಕ್ಕೆ 110 ಜಾಗವನ್ನು ನಿಮ್ಮ ಮೊದಲನೇನು ಸಂಕಲ್ಪ ಮಾಡಿ ಮತ್ತೆ ಹುಡುಕಿ. ನಿಮ್ಮ ಜೇಬಲ್ಲಿ 10,000 ರೂಪಾಯಿ ಇರಬೇಕು, 1 ಕೋಟಿ ಇರಲಿ ಸೈಟು, ನೀವು ಹುಡುಕಿ. ನಿಮ್ದು ಆಗಿಲ್ಲ ಅಂತಂದರೆ ಕೇಳಿ, ಆದಲ್ಲಿ ಆ ಒಂದು ಜಾಗದಲ್ಲಿ ನಿಮ್ಮ ಹೆಸರು ಬರ್ದಿತ್ತು ಅಂದರೆ ನೀವೇ ಅಲ್ಲಿ ಹೋಗ್ತಿ ಸೆಟ್ಲ್ ಆಗ್ತೀರಾ, ನೀವು ತಗೋತೀರಾ, ದುಡ್ಡು ಅಡ್ಜಸ್ಟ್ ಆಗುತ್ತಾ ಆ ಟೈಮ್ಗೆ ಬಂದು ಇದೆಲ್ಲ. ಹಾಗಾಗಿ ಈ ಒಂದು ಸರಳವಾದ ತಂತ್ರವನ್ನು ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಮನೆ ಕಟ್ಟುವಂಥ ಒಂದು ಯೋಗ ಬರಬೇಕು, ಸೈಟ್ ತಗೊಳ್ಳೋಂಥ ಯೋಗ ಬರಬೇಕು ಅಂತಂದರೆ ಈ ಒಂದು ನಿಮ್ಮ ಹೆಸರನ್ನ ಬರೆದು, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ಈ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ತಂತ್ರದ ವಿಚಾರ.